ಬಳ್ಳಾರಿಯಲ್ಲಿ ರಾಜಕೀಯ ದಳ್ಳೂರಿಗೆ ಕೈ ಕಾರ್ಯಕರ್ತ ರಾಜಶೇಖರ್ ಬಲಿಯಾದಂತಹ ಪ್ರಕರಣ. ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಈ ಕುರಿತಂತೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬ್ಯಾನರ್ ಕಟ್ಟುವ ವಿಚಾರದಲ್ಲಿ ಗಲಾಟೆ ಆಗಿದೆ. ಸಿಎಂಗೆ ಘಟನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈಗಾಗಲೇ ನಾನು ನೀಡಿದ್ದೇನೆ. ಫೈರ್ ಹೇಗಾಯಿತು ಅನ್ನೋದ್ರ ಬಗ್ಗೆ ತನಿಖೆ ನಡೀತಾ ಇದೆ ಅಂತ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸಹ ಈ ಘಟನೆ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಭೇಟಿ ಬಳಿಕ ಸಚಿವ ಜಮೀರ್ ಅಹಮದ್ ಅವರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್. ಯಾಕೆ ಅಂದರೆ ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿ ಸಚಿವ ಕೂಡ ಜಮೀರ್ ಅವರೇ ಆಗಿದ್ದಾರೆ. ಹಾಗಾಗಿ ಜಮೀರ್ ಅವರಿಂದ ಸಮಗ್ರ ಮಾಹಿತಿಯನ್ನು ಸಿಎಂ ಪಡ್ಕೊಂಡಿದ್ದಾರೆ. ಮತ್ತು ಇವೆಲ್ಲ ಅನ್ವಾಂಟೆಡ್, ಬೇಕಾಗಿರಲಿಲ್ಲ ಈ ಗಲಾಟೆ. ಸರ್ಕಾರಕ್ಕೆ 108 ತಲೆನೋವಿದೆ. ಹಾಗೆ ಅದರ ಮಧ್ಯದಲ್ಲಿ ಇದನ್ನೂ ಕೂಡ ಸಾಲ್ವ್ ಮಾಡ್ಕೊಂಡು ಕೂತ್ಕೊಳ್ಳೋದು ಅಂತಂದರೆ ಹಿಂಸೆ. ಇಲ್ಲ, ಆ ಘಟನೆ ಆಗಬಾರ್ದಾಗಿತ್ತು. ಬ್ಯಾನರ್ ಕಟ್ಟೋ ವಿಚಾರದಲ್ಲಿ ಆ ಗಲಾಟೆ ಆಗಿರೋದು ಅದೆಲ್ಲ ಗೊತ್ತಿರೋದೇ ವಿಚಾರ. ಫೈರಿಂಗು ಆಗಿಬಿಟ್ಟು ಯಾರೋ ಒಬ್ಬ ನಮ್ಮ ಕಾರ್ಯಕರ್ತನೇ ಒಬ್ಬ ಫೈರಿಂಗಲ್ಲಿ ಸತ್ತಿದ್ದಾನೆ. ಆ ಪೊಲೀಸವರು ತನಿಖೆ ಮಾಡ್ತಾಯಿದ್ದಾರೆ. ಹೇಗೆ ಫೈರಿಂಗ್ ಆಯಿತು, ಹೆಂಗಾಯಿತು, ಏನಾಯಿತು ಅಂತ ಹೇಳ್ಬಿಟ್ಟು ಪೊಲೀಸವರು ತನಿಖೆ ಮಾಡ್ತಾಯಿದ್ದಾರೆ. ಅದು ಯಾರು ಮಾಡಿದ್ದಾರೆ ಅದು ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಮ ನಾವು ತೊಗೊಳ್ತೀವಿ. ನಾವು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಎಸ್ಪಿಗೆ ಡಿಸಿಗೆ ಮಾತಾಡಿದ್ದಾರೆ. ಪರಿಸ್ಥಿತಿ ಹೇಗಿದೆ? ಮಾಡಿದ್ದೀವಿ. ಟೋಟಲ್ 100% ಕಂಟ್ರೋಲ್ ಆಗಿದೆ. ರಾತ್ರಿನೇ ಕಂಟ್ರೋಲ್ ಬಂತು. ರಾತ್ರಿ 12:30 1 ಗಂಟೆ ಅಷ್ಟೇ ರಾತ್ರಿ ಕಂಟ್ರೋಲ್ ಬಂತು. ಅದಾದ ಈಗ ಸದ್ಯಕ್ಕೆ ಕಂಟ್ರೋಲಲ್ಲಿದೆ. ಏನು ಸಮಸ್ಯೆ ಇದೆ ಅಂತ ಸದ್ಯಕ್ಕಿಲ್ಲ. ಪೊಲೀಸರು ಸಿಎಂ ಅದಕ್ಕೆ ಸಿಎಂ ಗಮನಕ್ಕೆ ತಂದು ಏನೇನಾಯ್ತು ಅಂತ ಹೇಳ್ಬಿಟ್ಟು ನಾನು ಬಂದಿದ್ವಿ, ಇಂಟೆಲಿಜೆನ್ಸ್ ಚೀಫು ಬಂದಿದ್ದರು, DG ಅವ್ರು ಬಂದಿದ್ದರು. ನಾವೆಲ್ಲ ಸೇರಿ ಸಿಎಂ ಮನೆ ಮುಖ್ಯಮಂತ್ರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಇಲ್ಲ, ಅದು ಬೇಕಾಗಿರಲಿಲ್ಲ. ಈಗ ಪೋಸ್ಟರ್ ಕಟ್ಟೋ ವಿಚಾರಲ್ಲೇ ಇದು ಗಲಾಟೆ ಆಗಿರೋದು. ಜನಾರ್ದನ್ ರೆಡ್ಡಿ ಮನೆ ಮುಂದೇನೋ ಪೋಸ್ಟರ್ ಕಟ್ಟಿದ ವಿಚಾರಕ್ಕೇ ನಮ್ಮ ಕಾರ್ಯಕರ್ತರು BJP ಕಾರ್ಯಕರ್ತರು ಸೇರಿ ಗಲಾಟೆಯಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗಿದೆ. ಪಾಪ ಒಬ್ಬ ನಿಧನ ಹೊಂದಿದ್ದಾನೆ. ಪಾಪ ಅಮಾಯಕ ಅವನು. ಪಾಪ ಒಳ್ಳೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ, ಒಳ್ಳೆ ಸೋಷಲ್ ವರ್ಕರ್ ಮಾಡೋನು, ಒಳ್ಳೆ ಜನ ಸೇವೆ ಮಾಡೋನು. ಅವನು ಇವತ್ತು ನಿಧನ ಹೊಂದಿದ್ದಾನೆ. ಈಗ ಫೈರಿಂಗ್ ಯಾವ ಥರ ಆಯಿತು ಅಂತ ಹೇಳ್ಬಿಟ್ಟು ಪೊಲೀಸವರು ತನಿಖೆ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಇದು ಬಾಡಿ ಪೋಸ್ಟ್ಮಾರ್ಟಮ್ ಆಗಿದೆ ಅನಿಸ್ತಾ ಮಾಹಿತಿ ನನಗೆ ಬಂದಿದೆ. ಈಗ ಪೊಲೀಸವರು ತನಿಖೆ ಮಾಡ್ತಾ ಇದ್ದಾರೆ. ಆ ತನಿಖೆದಲ್ಲಿ ಗೊತ್ತಾಗ್ತದೆ ಯಾರು ಹೆಂಗೆ ಫೈರಿಂಗ್ ಆಯಿತು. ಅದೇ ಇದಾಗಬಾರ್ದಾಗಿದ್ದು ಹೆಂಗಾಯ್ತು ಅಂತ ಅವರು ಸಿಟ್ಟು ಮಾಡಿಕೊಂಡ್ರು. ಈ ಸಣ್ಣ ವಿಚಾರಕ್ಕೆ ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗಿದೆಯಲ್ಲ ಅಂತ ಹೇಳ್ಬಿಟ್ಟು CM ಬೇಜಾರು ಮಾಡಿಕೊಂಡ್ರು. ಈಗ ಪೊಲೀಸವರು ತನಿಖೆ ಮಾಡ್ತಾ ಇದ್ದಾರೆ. ತನಿಖೆಯಲ್ಲಿ ಗೊತ್ತಾಗ್ತದೆ ಯಾರು ಮಾಡಿದ್ದಾರೆ, ಏನು ಮಾಡಿದ್ದಾರೆ, ಫೈರಿಂಗ್ ಹೆಂಗಾಯಿತು, ಏನಾಯ್ತು ಅಂತ ಪೊಲೀಸರು ತನಿಖೆ ಮೇಲೆ ಗೊತ್ತಾಗ್ತದೆ. ಅದು ರೈಟ್. ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಅವರ ಮಾಹಿತಿ ಬೇಡವಾಗಿತ್ತು. ನಿಜ, ಎಲ್ಲರ ಮನಸ್ಸಿಗೂ ಅನಿಸಿರೋದು ಇದೇನೆ. ಒಂದು ಸಣ್ಣ ಕ್ಷುಲ್ಲಕ ವಿಚಾರ, ಬ್ಯಾನರ್ ಕಟ್ಟೋ ವಿಚಾರ, ಇಷ್ಟೆಲ್ಲ ಆಗಬೇಕಾಗಿತ್ತಾ ಅಂತ.